ಎಲ್ರಿಗೂ ನಮಸ್ಕಾರ. ಯೋಗೀಶಪ್ಪ ಜಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ ಹಾಗೂ ಸಲಹೆಗಾರ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡದಲ್ಲೇ ಮಾತನಾಡುವ ಅಗ್ರ ಪ್ರೇರಕ ಭಾಷಣಕಾರರು ಸಹ ನಾನು ಒಬ್ಬ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಗರ್ವ ಮತ್ತು ಹೆಮ್ಮೆ ಅನಿಸುತ್ತೆ. ನನ್ನ ಪ್ರೇರಣಾ ಸರಣಿಯ ಭಾಗ 7ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಭಾಗ 1ರಿಂದ ಭಾಗ 6 ನೀವು ಈಗಾಗಲೇ ನಾವು ನೋಡಿದ್ದೀರಿ ಅಂತ ಭಾವಿಸಿದ್ದೇನೆ. ಒಂದು ವೇಳೆ ನೋಡಿಲ್ಲ ಅಂದರೆ ದಯಮಾಡಿ ಎಲ್ಲ ಭಾಗ 1ರಿಂದ 6ರವರೆಗೆ ದಯಮಾಡಿ ನೋಡಿ ಮತ್ತು ಬೇರೆಯವ್ರ ಜೊತೆ ಅದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಭಾಗ 7 ಭಾಳ ಇದು ಹೆಚ್ಚು ಕಮ್ಮಿ ಇದು ಸಮಾಜದಲ್ಲಿರೋಂಥ ಅಥವಾ ಒಂದು ದೇಶ, ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ತಾಲೂಕು ಅಥವಾ ಒಂದು ಗ್ರಾಮ ಅಥವಾ ಒಂದು ನಗರ ಅಥವಾ ಒಂದು ಚಿಕ್ಕ ಪ್ರದೇಶದಲ್ಲಿ ನಾವು ಏನಾದ್ರು ವಾಸಿಸ್ತಾ ಇದ್ದೀವಿ. ಯಾಕಂದರೆ ಮನುಷ್ಯ ಸಂಘಜೀವಿ. ಹಾಗಾಗಿ ನಾನು ಯಾವ ರೀತಿ ನನ್ನ ಸ್ವಭಾವ, ನನ್ನ ನಡವಳಿಕೆ ಯಾವ ರೀತಿ ಅನ್ನೋಂಥದ್ದು ಸಹ ಬೇರೆಯವ್ರ ಮೇಲೂ ಪ್ರಭಾವ ಬೀರುತ್ತೆ. ಮತ್ತು ಅವರ ನಡವಳಿಕೆ ಇರ್ಬೋದು, ಅವರ ಸ್ವಭಾವ ಇರ್ಬೋದು, ಅದು ಸಹ ನನ್ನ ಮೇಲೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಭಾವ ಬೀರ್ತದೆ. ಹಾಗಾಗಿ ಇದು ಒಂದು ಸಂಘಟನೆ, ಒಂದು ದೇಶ, ಒಂದು ರಾಜ್ಯವನ್ನು ಕಟ್ಟುವಾಗ ಇದು ಭಾಳ ಒಳ್ಳೆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಸಹ ಒಂದು ಸಕಾರಾತ್ಮಕ ನಿಟ್ಟಿನಲ್ಲಿ ಚಿಂತನೆ ಮಾಡೋ ನಿಟ್ಟಿನಲ್ಲಿ ಪ್ರೇರೇಪಿಸಂಥ ಒಂದು ಚಿಕ್ಕ ಕಥೆ ಇದು. ನಾನು ಆಗಲೇ ಹೇಳಿದಾಗೆ ನಾನು ಹೇಳಂಥ ಸ್ವರೂಪ ಮತ್ತು ನಾನು ಹೇಳಂಥ ರೀತಿ ಅಥವಾ ನಾನು ಹೇಳಂಥ ದಾಟಿ ವಿಭಿನ್ನ ಇರ್ಬೋದು, ಅಥವಾ ನಾನು ಬೇರೆ ಬೇರೆ ಸ್ವರೂಪಗಳಲ್ಲಿ ಹೇಳ್ಬೋದು. ಆದರೆ ಒಟ್ಟಾರೆ ತಾತ್ಪರ್ಯ ಸಾರಾಂಶ ಒಂದೇ ಇರುತ್ತದೆ. ಏನಪ್ಪ ಇದು ಕತೆ ಅಂತಂದರೆ, ಈಗ ನಿಮಗೂ ಗೊತ್ತಿದ್ದು ಜಾತ್ರೆಯ ಸಮಯ. ಅದರಲ್ಲೂ ವಿಶೇಷವಾಗಿ ಭಾರತ ದೇಶ ಕೃಷಿ ಪ್ರಧಾನ ದೇಶ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂಕ್ರಾಂತಿ ಕಳೆದ ನಂತರ, ಕಟಾವು ಎಲ್ಲ ಆದ ನಂತರ, ಸಂಕ್ರಾಂತಿಯಿಂದ ಇನ್ನು ಮುಂದೆ ಮುಂಗಾರು ಮಳೆ ಪ್ರಾರಂಭ ಆಗೋವರೆಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಪ್ರಸಿದ್ಧ ಮಠಗಳಲ್ಲೂ ಸಹ ಜಾತ್ರೆಗಳು ನಡೀತಾನೂ ಇದೆ. ಈಗಾಗಲೇ ನಾನು ಭಾಳಷ್ಟು ಜಾತ್ರೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸಹ ಹೋಗಿ ಬಂದಿದ್ದೇನೆ. ಈಗ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಒಂದು ವಿಶೇಷವಾದಂಥ ಅಥವಾ ಜನಪ್ರಿಯ ಆಗಿರೋಂಥ ಒಂದು ಕ್ಷೇತ್ರದಲ್ಲಿ ಜಾತ್ರೆ ಮಹೋತ್ಸವ ನಿರ್ಧಾರ ಮಾಡಿದರು, ದಿನಾಂಕ ನಿಗದಿ ಮಾಡಿದರು. ಬಹುಶಃ ಮುಂದಿನ ವಾರ ಅಂತನೋ ಮುಂದಿನ ತಿಂಗಳಂತನೋ. ಈ ಸಲ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ, ಏನಾರು ವಿಶೇಷವಾಗಿ ಮಾಡೋಣ, ಇಷ್ಟು ವರ್ಷ ಮಾಡಿದ್ಕಿಂತನೋ ಅಂತ ನಿರ್ಧಾರ ಮಾಡಿದ್ರು. ಏನು ನಿರ್ಧಾರ ಮಾಡಿದ್ರು ಅಂದರೆ, ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಗ್ರಾಮ ದೇವತೆ ಅಂತ ಒಂದು ಭಾಳ ದೊಡ್ಡ ಇತಿಹಾಸ ಇರೋಂಥ ಅಥವಾ ಒಂದು ಭವ್ಯ ಪರಂಪರೆ ಇರೋಂಥ ಒಂದು ಕಲ್ಲಿನ ದೊಡ್ಡ ವಿಗ್ರಹ ಇತ್ತಂತೆ, ಗ್ರಾಮ ದೇವತೆದು. ಈ ಸಲ ಏನು ನಿರ್ಧಾರ ಮಾಡಿದ್ರು ಅಂದರೆ, ಸಂಬಂಧಪಟ್ಟಂಥ ಸಮಿತಿಯವರು ಅಥವಾ ಯಾರು ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥವ್ರು ಏನು ನಿರ್ಧಾರ ಮಾಡಿದ್ರು ಅಂದರೆ, ಈ ಸಲ ವಿಶೇಷವಾಗಿ ಏನು ಮಾಡೋಣ ಅಂದರೆ ಕ್ಷೀರಾಭಿಷೇಕ ಮಾಡೋಣ. ಅಷ್ಟು ದೊಡ್ಡ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಮಾಡಬೇಕಂದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಕ್ಷೀರ ಬೇಕು, ಹಾಲು ಬೇಕಾಗುತ್ತೆ. ಹಾಗಾಗಿ ಹೇಗೆ ಮಾಡೋದು ಅಂತ ನಿರ್ಧಾರ ಮಾಡೋದು. ಹಾಗೇನು ನಿರ್ಧಾರ ಮಾಡೋದು ಅಂದರೆ, ನಿಮಗೂ ಗೊತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನಂತಂದರೆ ಇಷ್ಟು ಮನೆಗಳಿವೆ, ಇಷ್ಟು ಒಕ್ಕಲುಗಳಿವೆ ಅಥವಾ ಇಷ್ಟು ಕುಟುಂಬಗಳಿದೆ ಅಂತ ಲೆಕ್ಕ ಹಾಕ್ತಾರೆ. ಹಾಗಾಗಿ ಇಷ್ಟು ನಮ್ಮ ಊರಲ್ಲಿ ಇಷ್ಟು ಗ್ರಾಮಗಳಿವೆ ಅಥವಾ ನಮ್ಮ ಗ್ರಾಮದಲ್ಲಿ ಇಷ್ಟು ಮನೆಗಳಿವೆ, ಇಷ್ಟು ಕುಟುಂಬಗಳಿದೆ, ಪ್ರತಿಯೊಬ್ಬರು ಇಷ್ಟಿಷ್ಟು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಷ್ಟಿಷ್ಟು ಇದನ್ನು ಹಾಲನ್ನು ಸಂಗ್ರಹಣೆ ಮಾಡೋಣ. ಆ ನಂತರ ಜಾತ್ರೆ ಪ್ರಯುಕ್ತ ಈ ಸಲ ವಿಶೇಷವಾಗಿ ನಮ್ಮ ಗ್ರಾಮ ದೇವತೆಯ ಅದ್ಭುತ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಟಾಮ್ ಓಡಿಸಿದ್ರು ಅಥವಾ ಬೇರೆ ಬೇರೆ ಯಾವುದೋ ರೂಪದಲ್ಲಿ ಎಲ್ಲ ಮನೆಗಳು ಕಳಿಸಿದ್ರು. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಾಲನ್ನು ಅದಕ್ಕೇನು ನಿರ್ಧಾರ ಮಾಡಿದ್ರು. ಹಾಗೆ ದೇವಸ್ಥಾನದ ಹತ್ರ ಅದನ್ನು ಹಾಲನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ವ್ಯವಸ್ಥೆನೂ ಸಹ ಮಾಡಿದ್ರು. ಒಂದು ವ್ಯವಸ್ಥೆ ಹಾಲನ್ನು ಸಂಗ್ರಹ ಮಾಡಲಿಕ್ಕೆ ಅಂದ್ಬಿಟ್ಟು. ಹಾಗೆ ರೀತಿ ಎಲ್ಲ ಗ್ರಾಮಸ್ಥರಿಗೂ ಸಹ ಅದನ್ನು ಮಾಹಿತಿನೂ ಸಹ ಹಂಚಿದ್ರು, ಈ ಥರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣಕ್ಕೆ. ಅದರಲ್ಲಿ ಒಬ್ಬ ಆ ಊರಿನಲ್ಲಿ, ಆ ಗ್ರಾಮದಲ್ಲಿ ನಂತರ ನಿಮಗೆ ಅನ್ಯಥಾ ಭಾವಿಸ್ಬೇಡಿ, ನಂತರ ಒಬ್ಬ ಯಾರೋ ಕಿರಾತಕ ಇದ್ದಂತೆ. ಅವನೇನು ಲೆಕ್ಕ ಹಾಕಿದಂತೆ ಅಂದರೆ, ನಮ್ಮೂರಿನಲ್ಲಿ ಇಷ್ಟು ಕುಟುಂಬಗಳಿವೆ ಅಥವಾ ಇಷ್ಟು ಒಕ್ಕಲಿವೆ ಅಥವಾ ಇಷ್ಟು ಮನೆಗಳಿವೆ, ಎಲ್ಲರೂ ಹೆಂಗಿದ್ರು ಹಾಲು ಹಾಕ್ತಾರೆ. ಅದರಲ್ಲಿ ನಾನು ಒಬ್ಬ ನೀರು ಹಾಕಿದ್ರೆ ಹೆಂಗೆ ಗೊತ್ತಾಗುತ್ತೆ, ಹೆಂಗೆ ಪತ್ತೆ ಹಚ್ತಾರೆ, ಏನು ಯಾರಿಗೂ ಗೊತ್ತಾಗಲ್ಲ ಬಿಡು, ಬೇರೆಯವ್ರು ಹೆಂಗೂ ಹಾಲು ಹಾಕ್ತಾರೆ, ನಾನೊಬ್ಬ ನೀರು ಹಾಕ್ಬಿಡೋಣ ಅಂದ್ಬಿಟ್ಟು ಏನು ಮಾಡ್ದೆ, ಮೆತ್ತಗೆ ಬೆಳಗಿನ ಜಾವ ಹೋಗಿ ಯಾರಿಗೂ ಗೊತ್ತಿದೆ ಹೋಗ್ಬಿಟ್ಟು ಅಲ್ಲಿ ಹಾಕಿ ಬಂದ. ಯಾವುದೋ ಒಂದು ಸಂಗ್ರಹ ಮಾಡಲಿಕ್ಕೆ ಒಂದೇನೋ ಇಟ್ಟಿದ್ರು, ಅಲ್ಲಿ ಹೋಗ್ಬಿಟ್ಟು ನೀರು ಹಾಕಿ ಬಂದ. ಸಹಜ, ನಿಮಗೂ ಗೊತ್ತಿರ್ತದೆ, ಈ ರೀತಿ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಕೇಳ್ತಿರ್ತಾರೆ, ನೀನು ಕೊಟ್ಟೇನಪ್ಪ, ನಿಮ್ದಾಯ್ತಾ ಇದು ಅಂತ ಕೇಳ್ತಿರ್ತಾರೆ. ಯಾವುದೇ ಬೇರೆ ನೀನೇನು ಹಾಕ್ತೇನಪ್ಪ, ನಿಮ್ಮ ಕುಟುಂಬದ್ದು ಅಥವಾ ನಿಮ್ಮ ಮನೆಯದು ಪಾಲು ಏನಿತ್ತು ಹಾಲು ಹಾಕ್ತಾ ಅಂತ. ಈ ನಂತರ ಯೋಗೀಶಪ್ಪ ಕಿರೋತಕ ಇದ್ದ, ನಾನು ಹಾಕಿ ಬಂದಿರೋದಲ್ಲಿ ನೀರು, ಅದನ್ನು ಕೇಳ, ನಾನು ಹಾಕಿ ಬಂದಿದ್ದೀನಪ್ಪ, ನಾನು ಹಾಲು ಹಾಕಿ ಬಂದಿದ್ದೀನಿ, ನಂದಾಯಿತು ಅಂತಾನೆ.
ಹಿಂಗೆ ಎಲ್ಲರೂ ಏನು ಅವರವರವರ ಅವರ ಶಕ್ತಿಗನುಸಾರ ಸಾಮರ್ಥ್ಯಕ್ಕನುಸಾರ ಎಲ್ಲ ಹಾಕಿ ಬಂದರು. ಜಾತ್ರೆ ಅಥವಾ ಆ ಜಾತ್ರೆಯ ಆ ದಿನ ಬಂತು, ಕ್ಷೀರಾಭಿಷೇಕ ಮಾಡೋಂಥ ದಿನ ಬಂತು. ಅವತ್ತು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡ್ರು. ಈಗ ಕ್ಷೀರಾಭಿಷೇಕ ಆಗಬೇಕು, ಸಂಬಂಧಪಟ್ಟಂಥ ಪೂಜೆ ಮಾಡ್ತಿದ್ದಂಥವ್ರು ಹೇಳಿದ್ರು, ಅಲ್ಲೇನೋ ಇದರಲ್ಲಿ ದೊಡ್ಡ ಇದರಲ್ಲಿ ಸಂಗ್ರಹ ಆಗಿದೆ, ದಯಮಾಡಿ ತೊಗೊಂಡು ಬನ್ನಿ, ಅದನ್ನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು, ಇದನ್ನು ಕ್ಷೀರಾಭಿಷೇಕ ಮಾಡೋಣ ಅಂತ. ಇದನ್ನು ತಗೊಂಡು ತರ್ಲಿಕ್ಕೆ ಹೋದವರು ಈಗ ಹೋಗಿ ನೋಡ್ತಾರೆ, ಭಾಳ ಗಾಬರಿ ಬಿದ್ದರು ಅವರು. ಭಾಳ ಗಾಬರಿ ಅಂದರೆ ಭಾಳ ಗಾಬರಿ, ಆಶ್ಚರ್ಯ. ಅವ್ರ ಮುಖದಲ್ಲಿ ಏನೋ ಒಂದು ರೀತಿಯ ವಿಭಿನ್ನವಾದಂಥ ಅವರ ಇದನ್ನು ವ್ಯಕ್ತಪಡಿಸ್ತಾ ಇದ್ರು. ಹತ್ರ ಹೋಗಿ ನೋಡಿದ್ರೆ ಏನು ಅಂತ ನೋಡಿದ್ರೆ ಹಾಲೇ ಇಲ್ಲ, ಬರೀ ನೀರೇ ಇದೆ. ಈಗ ಈ ಕಿರಾತಕ ಇದ್ನಲ್ಲ, ಹಿಂಗೆ ಹೇಳಿದ್ರು ಅವರು, ಏನು ಸ್ವಾಮಿ ಹಿಂಗಾಗೋಗ್ಬಿಟ್ಟಿದೆ, ಯಾರು ಹಾಲಕ್ಕೆಲ್ಲ ನೀರು ಹಾಕೋರಂತೆ. ಆ ಮೆತ್ತು ಕೂತಿದ್ನಲ್ಲ ಯೋಗೀಶಪ್ಪ ಅಂತ ಕಿರಾತಕ, ಅವ್ರು ಅಂದ್ಕೊಂಡಂತೆ ಮನಸ್ಸಿನ, ಅಲ್ಲಪ್ಪ ನಾನೇ ಭಾಳ ಕಿರಾತಕ, ನಾನು ಒಬ್ಬನೇ ನೀರು ಹಾಕ್ತೀನಿ, ಬೇರೆ ಊರಲ್ಲಿರೋರೆಲ್ಲರೂ ಹಾಲು ಹಾಕ್ತಾರೆ ಅಂತಂದ್ರೆ ಎಲ್ಲರೂ ನೀರೇ ಹಾಕೋರಲ್ಲ, ಎಂಥ ಅವರೇ ಅಂತ ಅಂದ್ಕೊಂಡಂತೆ. ಬಹುಶಃ ಇದು ತಮಾಷೆ ಅನ್ನಿಸ್ಬೋದೇನೋ. ಅದು ಆ ನಂತರ ಏನಾಯಿತು ಅದು ಬೇರೆ ವಿಚಾರ. ಆದರೆ ತಾತ್ಪರ್ಯ ಸಾರಾಂಶ ಹೇಳ್ತೀನಿ. ನಾನೊಬ್ಬ ಯಾವುದೋ ಒಂದು ಸಂಘಟನೆಯಲ್ಲೋ, ಯಾವುದೋ ಒಂದು ತಂಡದಲ್ಲೋ, ಅಥವಾ ಯಾವುದೋ ಒಂದು ಗ್ರಾಮದಲ್ಲೋ, ಅಥವಾ ಗ್ರಾಮ ಪಂಚಾಯಿತಿ ಹಂತದಲ್ಲೋ, ಹೋಬಳಿ ಹಂತದಲ್ಲೋ, ತಾಲೂಕು ಹಂತದಲ್ಲೋ, ಅಥವಾ ನಾವಿರೋಂಥ ಪ್ರದೇಶದಲ್ಲೋ, ಅಥವಾ ರಾಜ್ಯದಲ್ಲೋ, ನಾನೊಬ್ಬ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಾನೊಬ್ಬ ಇದಾಗಲಿಲ್ಲ ಅಂದರೆ ಬೇರೆಯವ್ರು ಇದ್ದಾರಲ್ಲ, ಬೇರೆಯವ್ರು ಮಾಡ್ತಾರೆ, ನಾನೊಬ್ಬ ಕಸ ಹಾಕ್ಬಿಟ್ಟು ಏನಾಗುತ್ತೆ, ಬೇರೆಯವರು ಸರಿ ಮಾಡ್ತಾರೆ, ನಾನೊಬ್ಬರಿಂದ ಏನು ಬದಲಾವಣೆ ಸಾಧ್ಯ, ನಾನೊಬ್ಬ ಇದಾಗ್ಬಿಟ್ರೆ ಇಡೀ ಸಮಾಜ ಬದಲಾಗ್ಬಿಡ್ತದೆ ಅಂತೇನು ಯೋಚನೆ ಮಾಡ್ತೀವಲ್ಲ, ಅನ್ಯಥಾ ಭಾವಿಸ್ಬೇಡಿ. ಈ ರೀತಿ ಪ್ರತಿಯೊಬ್ಬರು ನನ್ನಿಂದ ಏನಾಗುತ್ತೆ, ನಾನೊಬ್ಬ ಮಾಡಿಬಿಟ್ರೆ ಏನಾಗುತ್ತೆ, ನನ್ನಿಂದ ಏನಾಗುತ್ತೆ, ನಾನು ಮಾಡಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ತಾರೆ ಅಂತ ಈ ಒಂದು ಧೋರಣೆ ಏನಿದೆಯಲ್ಲ, ಈ ರೀತಿಯ ಚಿಂತನೆ ಏನಿದೆಯಲ್ಲ, ಅದು ನಮಗೂ ಒಳ್ಳೆಯದಲ್ಲ. ನಾವು ಎಲ್ಲಿ ಯಾಕಂದ್ರೆ ನಾವೆಲ್ಲ ಸಂಘಜೀವಿಗಳು, ಆಗಲೇ ಹೇಳ್ದಂಗೆ ನಾವಿರಂಥ ರಾಷ್ಟ್ರ, ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಪಂಚಾಯಿತಿ, ಗ್ರಾಮ ಅಥವಾ ನಗರಗಳಲ್ಲಿ ನಾವಿರೋಂಥ ಪ್ರದೇಶಗಳಿಗೂ ಸಹ ಇದು ಯಾರಿಗೂ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ದಯಮಾಡಿ ನಾವೆಲ್ಲರೂ ಸಹ ನಾನು ಒಬ್ಬರೇ ನೀರು ಹಾಕಿದ್ರೆ ಏನಾಗುತ್ತೆ ಅನ್ನೋ ಬದಲಾಗಿ ನಾನು ಹಾಲನ್ನು ಹಾಕೋಣ, ಬೇರೆಯವ್ರು ಏನು ಮಾಡ್ತಾರಲ್ಲೋ ನನಗೆ ಗೊತ್ತಿಲ್ಲ, ನಾನು ನನ್ನ ಏನು ನಿರ್ಧಾರ ಆಗಿದ್ದರ ಪ್ರಕಾರ ನಾನು ಹಾಲು ಹಾಕೋಣ, ನಮ್ಮ ಊರಿನ ಗ್ರಾಮ ದೇವತೆಗೆ ಕ್ಷೀರಾಭಿಷೇಕ ಆಗಬೇಕಂದ್ರೆ ನನ್ನದು ಒಂದು ಕೊಡುಗೆ ಇರಲಿ, ನಾನು ಆ ಚಿಂತನೆಯಲ್ಲಿ ಎಲ್ಲರೂ ಹಾಲು ಹಾಕಿದರೆ ಯಾವ ರೀತಿ ಅದ್ಭುತವಾದಂಥ ಕ್ಷೀರಾಭಿಷೇಕ ಆಗ್ತಾ ಇತ್ತು ಹೊತ್ತಿನಲ್ಲಿ, ಅದೇ ಥರ ನಾವೆಲ್ಲರೂ ಸಹ ಸಮಾಜಕ್ಕೆ ಅಥವಾ ನಾವು ಇರಂತ ಇದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ, ನಾವೇನು ನಾನು ಸಹ ಪರಿಪೂರ್ಣನಲ್ಲ, ಆಗಲೇ ಪ್ರಾರಂಭದಲ್ಲಿ ನಾನೊಬ್ಬ ಸಾಕ್ಷಾತ್ ನಾನು ಪರಿಪೂರ್ಣ ಅಂತ ಹೇಳ್ತಿಲ್ಲ, ನಮ್ಮ ಕೈಲಾದ ಮಟ್ಟಿಗೆ ಕೆಟ್ಟದ್ದನ್ನು ಅದಕ್ಕೆ ಹೇಳ್ತಾರೆ, ಒಳ್ಳೆದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಮಾತ್ರ ಮಾಡೋದು ಬೇಡ. ಹಾಲು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನೀರು ಮಾತ್ರ ಹಾಕಂಥದ್ದು ಬೇಡ ಅಂತ ಹೇಳ್ತಾ ಪ್ರೇರಣಾ ಸರಣಿಯ ಭಾಗ 7 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.